परमेश्वर ढिम्मिर ढिम्मिर ಗಾನಶ್ರೀ ಕೋಟ್ಯಾನ್ ಹೂವು ಪಾರ್ಕಲ್ಲಿ ಬೆಳೆದಿದ್ದನ್ನು ನೋಡಿದ್ದೀಯಾ? ಲಾಲ್ ಬಾಗಲ್ಲಿ ಬೆಳೆದಿದ್ದನ್ನು ನೋಡಿದ್ದೀಯಾ? ತೋಟದಲ್ಲಿ ಬೆಳೆದಿದ್ದನ್ನು ನೋಡಿದ್ದೀಯಾ? ಆದರೆ ಇವತ್ತು ನನ್ನ ಪ್ರೀತಿಯ ಹೂವು ಬೆನ್ನಲ್ಲಿ ಬೆಳೆದಿದೆ. ಬಾ ಎಲ್ಲಸ್ರ ನನ್ನ ಹೆಂಡತಿ ನನಗೆ ತಿಂಡಿ ಮಾಡಿಲ್ಲ, ಬಂದ್ಬಿಟ್ರೆ ತಿಂಡಿಗೆ ಯಾರು ಬಂದ್ರು ದಡ್ಡ ಬೆಳ್ಳಂ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆಯವ್ರ ಮುಖ ನೋಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ಈ ನನ್ನ ಮುದ್ದಿನ ನಾದ್ನಿ ಏನಂದ್ರು ಗೊತ್ತೇನಾ? ಬೆಳಗ್ಗೆ ಎದ್ದ ತಕ್ಷಣ ನಾನ್ ಮಂಜುಡಿಯರ್ ನೋಡ್ಬೇಕು. ಅದಕ್ಕೆ ತಳ್ಕೊಂಬನ್ನಪ್ಪ, ಕಾಲಿಲ್ವಲ್ಲ. ಬಾವ ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳಿ, ನನ್ಗೆ ಕಾಲಿದೆ ಆದ್ರೆ ಏಟಾಗಿದೆ. ಏನ್ ಏಟಾದ್ರೆ ಏನು ನಡೆಯಕ್ಕಾಗಲ್ವಲ್ಲ. ಆಯ್ತು ಬಿಡ, ನಾಳೆ ನಾನು ಹಳೆ ಕಾರ್ ತಗೊಂಡ ಮೇಲೆ ತಳ್ಳಕ್ ನಿನ್ನ ಇಟ್ಕತೀನಿ. ಅಂಕಲ್ ಸುಮ್ನೆ ವಿಷಯನ ಲ್ಯಾಗ್ ಮಾಡ್ಬಿಡಿ, ಬೇಗ ನನ್ ಮಂಜುಡಿಯರ್ನ ಕರ್ಸಿ ನನ್ ಕಣ್ಬಿಟ್ಟು ಅವನ್ನ ನೋಡ್ಬೇಕು. ಮಂಜು 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 ಕತ್ತ ಬಿಡುವ ಮಂಜು 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 ಯೋಗಾಸನ ಮಾಡ್ತಾ ಶವಾಸನ ಹಾಕಿರ್ಬೇಕು. ಕರ್ಕೊಂಡ್ ಬರ್ತೀನಿ ಜಸ್ಟ್ ಮಿನಿಟ್. ಈ ಸರಿ ಹಣ ರೇಷನ್ಗೆ ದುಡ್ಡು ಕೊಟ್ಟಿದ್ದಲ್ಲ ಅದ್ರಲ್ಲಿ ಉಳಿಸಿದ್ರಾ? ಉಳಿಸ್ದೆ ಮಂಜು, ಆದ್ರೆ ಅದನ್ನ ತಗೊಂಡ್ ಬಂದು ಇಲ್ಲಿ ಯಾವ್ದೋ ಡಬ್ಬದಲ್ಲಿ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಬಿಡಿ ನಾ ಹುಡ್ಕಂತೀನಿ. ಏ ಮಚ್ಚಿ ಬಾರೋ, ಬಿಚ್ಚು ಒದ್ದೆ ಆಗುದ್ರಲ್ಲಿ ನಿನ್ನ ಕೋಚೆ ಬಿಡ್ತೀನಿ. ರಾತ್ರಿ ಮಲಗುವಾಗ ಈ ಸ್ಕ್ರಿಪ್ಟ್ ಓದ್ದೆ, ಯಾವ್ದೋ ಹಿಂದಿ ಸಿನಿಮಾ ಕಥೆ ಇದ್ದಂಗಿದೆ. ಸಿನಿಮಾ ಕಥೆನ ಓದಬಾರ್ದು, ಕಾಮನ್ ಸೆನ್ಸ್ ನಿಗಿಲ್ವಾ? ಕದ್ದಿರೋ ಕಥೆಗೆ ಇಷ್ಟೊಂದು ಜೋರ್ ಮಾಡ್ತೀರಾ, ಇನ್ನು ಸ್ವಂತ ಬರ್ದಿದ್ರೆ ಎಷ್ಟು ಜೋರ್ ಮಾಡ್ತಿದ್ರು. ಲೇ ಪುತ್ತೂರಿ, ನೀನು ಯೋಗಾಸನ ಮಾಡ್ತಾ ಶವಾಸನ ಹಾಕೊಂಡಿ ಅಂದ್ರೆ ಇಲ್ಲಿ ಬಂದು ಕುತ್ಕೊಂಡು ತಿನ್ನೋ ಆಸನ ಹಾಕೊಂಡ್ಬಿಟ್ಟಿದೆಯಲ್ಲ. ಬರೋ ನನ್ ಶೂಟಿಂಗ್ ಟೈಮ್ ಆಯ್ತು, ಬರ್ತೀನಮ್ಮ. ಏ ಮಂಜು, ಆ ವೇದ ಬಂದಿದ್ದಾಳ ಕಣ, ಅವಳು ಕಂಡು ಬಿಟ್ರೆ ನಿನ್ನ ದರ್ಶನ ಆಗ್ಬೇಕಂತೆ. ಹೋಗಿ ದರ್ಶನ ಕೊಟ್ಟು ಬಾರ. ನಾನೊಂದು 500 ರೂಪಾಯಿ ಟೇಬಲ್ ಮೇಲೆ ಇಟ್ಟಿದ್ದೆ, ನೋಡಿದೀರಾ? ನಾನ್ ತಗೊಂಡಿಲ್ಲಪ್ಪ. ಬಿಲ್ಲಿ ಕಣ್ಣು ಮುಚ್ಚಿ ದೂದ್ ಪಿಯ ಆಮನೆ ಪಕ್ಕಡ್ಲಿಯ ಕೊಡವ. ಇಲ್ಲಿ ಇದು ನಿಮ್ದೇ ನೋಟ್ ಅಂತ ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ? ನಮ್ಮ ಸಿನಿಮಾ ಮ್ಯಾನೇಜರು ನನಗೆ ಕನ್ವಿನ್ಸ್ ಕೊಡ್ಬೇಕಾದ್ರೆ ನೋಟ್ ಮೇಲೆ ಪಾರಮ ಅಂತ ಬರ್ದಿದ್ದಾನೆ. ಮಂಜು ಮನೇಲಿ ಕಳ್ತನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಯಾ? ಇಲ್ಲ ಅತ್ತೆಮ್ಮ, ಅದು ಟೇಬಲ್ ಮೇಲೆ ಅನಾಥವಾಗಿತ್ತು. ಗಾಳಿ ಬಂದ್ರೆ ಹಾರತ್ತದೇನೋ ಅಂತ ತಗೊಂಡು ಹಿಂಗ್ ಇಟ್ಕೊಂಡಿದ್ದೆ ಅಷ್ಟೇ. ಲೇ ಪಿಚ್ಚಾಡಿ ಕೂಸೆ, ಕದ್ದಿರೋ ಕಳ್ಳತನ ಮುಚ್ಚಿಡಕ್ಕೆ ಏನೇನ ಮಾತಾಡ್ತೀರೋ? ಮಂಜು, ಇಷ್ಟು ದಿನ ನಿಮ್ ಮನೇಲಿ ಸಾಸಿವೆ ಡಬ್ಬದಲ್ಲಿ, ಜೀರಿಗೆ ಡಬ್ಬದಲ್ಲಿ 2 ರೂಪಾಯಿ ಕಾಯಿನೋ 1 ರೂಪಾಯಿ ಕಾಯಿನ್ ಕದೀತಾ ಇದ್ದೆ, ಅವಾಗ ಸುಮ್ನೆ ಇದ್ದೆ. ಆದ್ರೆ ನಿಮ್ ಅಣ್ಣ ಇಂದು 500 ರೂಪಾಯಿ ನೋಟ್ ಕದಿಯೋ ಲೆವೆಲ್ ಬೆಳೆದಿದ್ದೆ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಕಳ್ಳ ಅಂದೆ ನೀನು ಅಬ್ದುಲ್ ಕಲಾಂ ಅನ್ನಕ್ಕಾಗತ್ತಾನೆ? ನೀವಿಬ್ರು ನಾನ್ ಕಳ್ಳ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರ? ಹೌದು ಕೊಡ, ಡಿಸೈಡ್ ಮಾಡಾಯ್ತು. ಕೊಡ ಅಂದ್ರೆ ನಾನ್ ಕಳ್ಳನಾ? ಹೌದು, ನೀನು ಕಳ್ಳ ಕಳ್ಳ ಕಳ್ಳ. ಆಯ್ತು ಬಿಡಿ, ನಾನ್ ಕಳ್ಳ. ಪಾರು, ಈ ನಮ್ಮ ಪುತ್ತೂರಿ ಯಾಕಮ್ಮ ಇತ್ತೀಚೆಗೆ ಈ ತರ ಕಳ್ತನ ಮಾಡಕ್ ಶುರು ಹಚ್ಕೊಂಡ್ಬಿಟ್ಟಿದ್ದಾನೆ? ನಿಮ್ಗೆ ಅವ್ರ ಮೇಲೆ ಜವಾಬ್ದಾರಿ ಇಲ್ಲ ರೀ, ಆ ಜವಾಬ್ದಾರಿನ ನನಗೆ ಕೊಡಿ. ನನ್ ಕೆಲಸ ಮಾಡ್ರಿ, ವಾರಕ್ಕೆ 5,000 ರೂಪಾಯಿ ನನ್ ಕೈ ಕೊಡಿ. ನಾನೇ ಆ ದುಡ್ಡ ತಗೊಂಡೋಗಿ ಅವ್ನ ಕೈ ಕೊಟ್ರು ಬೇಡ 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 ಅಂತ ಓಡ್ ಹೋಗ್ಬೇಕು. ಹಾಗ್ ಮಾಡ್ತೀನಿ. ಪಾರು ಆಂಟಿ, ಇತ್ತೀಚೆಗೆ ಆ ಮಹಾಲಕ್ಷ್ಮಿ ಅವ್ರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ದಿನ ಫೋನ್ ಮಾಡ್ತಾರೆ, ನನ್ ಗಿರ್ಜನ್ ಕಾಲ್ ಚೆನ್ನಾಗ್ ನೋಡ್ಕೋ, ನಿನ್ ಎಡಗಾಲ್ ಕತೆ ಹಾಳಾಗ್ ಹೋಗ್ಲಿ ಅಂತ ಶಾಪ ಹಾಕ್ತಾರೆ. ನನಗ್ ಏನ್ ಮಾಡೋದು ಅಂತಾನೆ ತಿಳಿತಾ ಇಲ್ಲ. ಎಷ್ಟೇ ಆಗ್ಲಿ ಮಗಳ ಕಾಲಲ್ವಾ, ಅದಕ್ಕೆ ಕೇರ್ ಜಾಸ್ತಿ. ಹಾಗಾದ್ರೆ ಈ ಕಾಲ್ ಸರಿ ಹೋದ್ಮೇಲೆ ಏನ್ ಮಾಡ್ತಾರೆ? ಈಗ ಫುಟ್ಬಾಲ್ ಆಡೋ ಕಾಲು ಕಟ್ ಮಾಡ್ಕೊಂಡು ತಗೊಂಡೋಗಿ ಅವಳ ಮಗಳಿಗೆ ಫಿಟ್ ಮಾಡ್ಬಿಡ್ತಾರೆ. ಮತ್ತೆ ನನ್ ಕಾಲ್ ಗೊತ್ತೇ, ಗಿರ್ಜಾ ಹತ್ರ ನಿನ್ ಕಾಲಿದೆಯಲ್ಲ, ಆ ಕಾಲ್ನ ಕಟ್ ಮಾಡ್ಕೊಂಡು ತಂದು ನಿನ್ ಕಾಲಿಗೆ ಫಿಟ್ ಮಾಡ್ಬಿಡ್ತಾರೆ. ಯಾರೋ ಮಾಡಿದ ತಪ್ಪಿಗೆ ನಾನ್ 2 ಸರಿ ಆಪರೇಷನ್ ಮಾಡಿಸ್ಕೋಬೇಕು. ಕೋಟ್ ಬಿಳಿ ಗುಂಡಣ್ಣವರು ಮಂಜಂಗೆ ತಿದ್ದಿ ಬುದ್ಧಿ ಹೇಳಕ್ ಬಂದಿದ್ದಾರೆ. ಹೇಳೋರ್ಗೆ ಹೇಳ್ಬೇಡ್ರಿ ನೀವು. ಲೇ ಕಳ್ಳ ಬದ್ಮಾಶ್, ಮೊದ್ಲು ನಿಲ್ಸೋ ನಿನ್ ಕಳ್ಳ ಬದ್ಮಾಶ್ ಕೆಲ್ಸಗಳನ್ನ. ಯಾವಾಗ್ಲೂ ನಿನ್ ಜವಾಬ್ದಾರಿ ಬರುತ್ತೆ. ಹೇಗೋ ನನ್ನ ನಾದ್ನಿನ್ ಕೊಟ್ಟೆ ನಿನ್ಗೆ ಮದುವೆ ಮಾಡ್ಲಿ, ತಗೊಳ 50 ರೂಪಾಯಿನ, ಹೋಗ ಮಾರ್ಕೆಟ್ಗೆ ತಗೊಂಬರ ಐಸ್ ಕ್ರೀಮ್ ನ ತಿನ್ಸ ನಮ್ಗೆ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಮಾರ್ಕೆಟ್ ಇದೆ, ಅಲ್ಲಿಂದ ಐಸ್ ಕ್ರೀಮ್ ತರೋತಿ ಕರ್ಗೋಗಲ್ಲನ್ರಿ? ಓಡೋಡ್ ಬಾರ, ಕರ್ಗಲ್ಲ. 1 ಕಿಲೋಮೀಟರ್ ಓಡ್ ಬರ್ಬೇಕಾ? ನನ್ಗಾಗಲ್ಲ. ಲೇ ಮುಮ್ತಾಜ್ ಬೇಗಮಿಗೋಸ್ಕರ ತಾಜ್ ಮಹಲ್ ನ ಕಟ್ಟಿಸ್ತಾ ಕಣೋ ಶಹಜಾನು, ನೀನೇನು ಲೊಟಕಾಸಿ ಒಂದ್ ಐಸ್ ಕ್ರೀಮ್ ತರಕಾಗಲ್ಲ ಅಂತೇನೋ? ಶಾಜಾನ್ಗೆ ಮುಮ್ತಾಜ್ ಮೇಲೆ ಪ್ರೀತಿ ಇತ್ತು, ಕಟ್ಟಿಸ್ದ. 1 ಕಿಲೋಮೀಟರ್ ಇಂದ ಓಡ್ ಬಂದ್ರೆ ನನ್ಗೇನ್ ಲಾಭ? ನೀನು ಕಷ್ಟಪಟ್ಟು ತಂದ ಐಸ್ ಕ್ರೀಮ್ ನ ನಮ್ಮ ವೇದ ಇಷ್ಟಪಟ್ಟು ತಿಂತಾಳೆ ಕಣ. ಆಗ ಅವಳು ಮುಖದಲ್ಲಿ ಆಗೋ ಆನಂದ ನೋಡ್ಬೇಕು. ಆ ಆನಂದ ನೋಡಿ ನಿನಗೂ ಆನಂದ ಆಗುತ್ತೆ ಕಣಪ್ಪ. ಐಸ್ ಕ್ರೀಮ್ ತಿಂತ ಅವಳಿಗೆ ಆನಂದ ಆಗುತ್ತೆ, ನನಗಾಗಲ್ಲ. 1 ಕಿಲೋಮೀಟರ್ ಇಂದ ಓಡ್ ಬರಕ್ ನನ್ಗಾಗಲ್ಲ. ಯಾಕೋ ಕೂಕೊಂಡೆ, ಏನಾಯ್ತು?
ಬೆರಳು ಕಚ್ಬಿಟ್ರು. ಯಾರು? ಗುಂಡಣ್ಣವ್ರು. ಗುಂಡಣ್ಣವ್ರಿಗೆ ಏನಪ್ಪ ದುರ್ಬುದ್ಧಿ ಬಂತು? ಯಾಕೋ ಕಚ್ಚಿದ್ರು? ನೋಡಿ ಅದಕ್ಕೆಮ್ಮ, ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಮಾರ್ಕೆಟ್ ಇದೆ ತಾನೆ, ಅಲ್ಲಿಂದ ಐಸ್ ಕ್ರೀಮ್ ತಗೊಂಬಾ ಅಂತ ಹೇಳಿದ್ರು. ಆಗಲ್ಲ ಅಂದೆ, ಅದಕ್ಕೆ ಕಚ್ಬಿಟ್ರು. ತುಂಬಾ ನೋವ್ತಾ ಇದೆಯಾ ಪುಟ್ಟ? ಇರು ಹೋಗಿ ತರ್ತೀನಿ. ನನಗೆ ಆಟ ಆಡಿಸ್ತೀರಾ? ಮಗು ಚುಗುಟೋದು ನೀವೇ, ತೊಟ್ಲು ತಗೋದು ನೀವೇ. ಇಷ್ಟರಲ್ಲೇ ಈ ಮಂಜ ಯಾರು ಅಂತ ಗೊತ್ತಾಗುತ್ತೆ. ನಿಂತ್ಕಳ ಲೇ ತುತ್ತೂರಿ, ಏನ ಈ ಚಿಕ್ಕ ಡ್ರಮ್ಮಲ್ಲಿ ಈ ಜೋಡಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಲೇ, ಈ ಡ್ರಮ್ಮಲ್ಲಿ ಏನೋ ನಿಂದು ಚೇಷ್ಟೆ, ಏನೋ ನಿನ್ನ ಜಲಕ್ರೀಡೆ ಇದ್ರಲ್ಲಿ. ಏನಂತ ಗೊತ್ತಿಲ್ಲ ಗುಂಡಣ್ಣವ್ರೆ, ಬೆಳಿಗ್ಗೆಯಿಂದ ಒಂದೇ ತಲೆನೋವು. ಅಯ್ಯ, ತಲೆ ಇದ್ದವ್ರಿಗೆ ನೋಯ್ಬೇಕು, ನಿನಗೆ ಯಾಕಪ್ಪ ನೋಯ್ತಾ ಇದೆ? ಮೋಸ್ಟ್ಲಿ ಅದಕ್ಕೆ ಇರ್ಬೇಕಂತ. ನಿನಗೆ ನೀನೇ ಅನ್ಕೋಬೇಕು ನಿನಗೆ ತಲೆ ಇದೆ ಅಂತ. ದಡ್ಡ ಅಲ್ಲ ಕಣ, ಡ್ರಮ್ ಅಲ್ಲಿ ಯಾಕಪ್ಪ ನಿಂತಿದ್ಯಾ? ಅಣ್ಣಯ್ಯ, ನಾನ್ ಸುಳ್ಳೆ ನಿಮ್ ಬಗ್ಗೆ ಅತ್ಯಮ್ಮನ ಹತ್ರ ಹೇಳ್ದೆ, ಹಂಗೆ ಹೇಳ್ಬಾರ್ದಿತ್ತು, ಸಾರಿ. ಈಗಾದ್ರೆ ಗೊತ್ತಾಯ್ತು ನಾವು ಸುಳ್ಳಿಗೆ ಬೆಲೆ ಇಲ್ಲ ಅಂತ ಹೇಳಿ. ಏನ್ ಈ ಡ್ರಮ್ಮಿನ ಕತೆ? ಅದು ನಾನ್ ತಪ್ಪು ಮಾಡಿದ್ದಕ್ಕೆ ಪ್ರಾಯಶ್ಚಿತ ಮಾಡ್ಕೊಬೇಕು. ಅದಕ್ಕೆ ನೀವು ನನ್ನ ಡ್ರಮ್ ಒಳಗೆ ಅದ್ಬೇಕು. ನೀವೇ ನಿಮ್ ಕೈಯಾರ ನನ್ನ ತಲೆ ಹಿಡ್ಕೊಂಡು ಡ್ರಮ್ ಒಳಗೆ ಅದ್ಬೇಕು. ಬಸ್ರಿ ಹೆಂಗಸರು ತೋತಾಪುರಿ ಮಾವಿನಕಾಯಿ ಬಯಸ್ಕೊಂಡಂಗೆ ನೀನು ನಮ್ಮ ಕೈನಲ್ಲಿ ಒದಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದೀಯಾ? ಗೆಳೆಯ, ಇದೇ ಕೈನಲ್ಲಿ ಆ ಪುಣ್ಯ ಕಾರ್ಯನ ನೆರವೇರಿಸ್ಬಿಡೋಣ ಬಾರೋ. ರೆಡಿ, 1 2 3. ಗೆಳೆಯ, ಇವನ್ ಆಸೆನ ಈಡೇರಿಸಿದ್ದಾಯ್ತು. ಈಗ ನಮ್ಮ ಆಸೆನ ಈಡೇರಿಸ್ಕೋಬೇಕು ಕಣ. ಹೌದಲ್ವ, ಮರ್ತೇ ಬಿಟ್ಟಿದೆ, ಈಗ ನೆನಪಾಯ್ತು ನೋಡು. ನಿಮಗೂ ಆಸೆ ಆಯ್ತಾ? ಎಂತ ಆಸೆ? ಲೇ, ಹೇಳೋದಿಲ್ಲ, ಮಾಡಿ ತೋರಿಸೋದು. ಶುರು 1 2 3. ಎಷ್ಟು ಮಜಾ ಮಾಡ್ಕೊಂಡ್ ಬಂದಿದ್ಯಪ್ಪ. ಅದಕ್ಕೆ ಬಾ, ನನ್ಗಾಗಲ್ಲ, ನಾನು ತೀರ್ಥಹಳ್ಳಿ ಓಡೋಗ್ಬಿಡ್ತೀನಿ. ನಿನ್ಗೇನಾಗಿದೆ? ತಪ್ಪು ಮಾಡಿರೋರು ತಲೆ ಎತ್ಕೊಂಡು ಊರೆಲ್ಲ ತಿರ್ಗಾಡ್ತಾ ಇದಾರೆ. ಏನು ತಪ್ಪು ಮಾಡಿದಾರೋ ನೀನೇ ಊದ್ಬಿಟ್ಟು ಹೋಗ್ತೀಯಾ? ಯಾಕೋ ನೀರಲ್ಲಿ ಮುಳುಗ್ತಂದೆ? ಮುಳುಗಿದಲ್ಲ, ಮುಳುಗ್ಸಿದ್ದು. ಮುಳುಗ್ಸಿದ್ದ? ಯಾರು? ಅಣ್ಣಯ್ಯ ಗುಂಡಣ್ಣವ್ರು. ಏನ್ ಗೊತ್ತಾತ್ಕೆಮ್ಮ, ತೀರ್ಥಹಳ್ಳಿ ನೀರ್ ಕಡಿಮೆ ಇದೆ, ಇಲ್ಲಿ ನಿನಗ್ ನೀರ್ ಕುಡಿಸ್ತೀನಿ, ಡ್ರಮ್ಮಿಗೆ ನೀರ್ ತುಂಬು ಅಂದ್ರು. ನಾನು ಖುಷಿಯಾಗಿ ಡ್ರಮ್ಮಿಗೆ ನೀರ್ ತುಂಬ್ದೆ. ಅದ್ರೊಳಗೆ ಇಳಿ ಅಂದ್ರು, ಇಳಿದೆ. ಆಮೇಲೆ ನಾನು ಮುಳುಗ್ಸಿ ಎಪ್ಸಿ ಸಾಯ್ಸಕ್ ಪ್ರಯತ್ನ ಪಟ್ರು. ಒಂದೆಲ್ಲ ದುರ್ಬುದ್ಧಿ ಪ್ರಾಪ್ತಿ ಆಗಿದ್ಯಾ? ತಗೋ ರೀ, ಸ್ವಲ್ಪ ಬರ್ತೀರಾ? ಪಕ್ಕದ ಮನೆಯಲ್ಲಿ ಹಾರ್ಟ್ ಪೇಷಂಟ್ ಇದೆ, ನೀನು ಕೂಗ ಹೊಡ್ತಕ್ ಸತ್ತಿಗಿದ್ದು ಹೋದಾರ ಏನಾಯ್ತು ಹೇಳು. ರೀ, ನಿಮ್ಮಂತ ಕ್ರಿಮಿನಲ್ ನಾನು ಎಲ್ಲಿ ನೋಡಿಲ್ಲ. ಯಾಕ್ರಿ ಈ ರೀತಿ ಮಾಡಿದ್ರಿ? ನೋಡಿ ಕ್ರಿಮಿನಲ್. ಹೌದು, ನೀವೇ ಕ್ರಿಮಿನಲ್. ಅಂತದ್ದೇನ್ ಮಾಡಿದೆ ನಾನು? ರೀ, ಮಂಜುನ ಸಾಯಿಸೋದಕ್ಕೆ ಯಾಕೆ ಪ್ರಯತ್ನ ಪಟ್ಟಿರ್ತ ಹೇಳಿ. ಕತ್ತೆ ಬಿಡ್ಬಾ, ಆವಾಗಲೇ ಫಿಟ್ಟಿಂಗ್ ಇಟ್ಟು ಬಿಟ್ಟೇನೋ. ಇವನೇ ಡ್ರಮ್ಮಲ್ಲಿ ಕುತ್ಕೊಂಡು ಅಣ್ಣ ನಾನು ಮಾಡಿದ ತಪ್ಪಾಗಿದೆ, ನಾನು ಸಾಯ್ಬೇಕನ್ನಿಸ್ತಾ ಇದೆ ಅಂತೇಳಿ 3 ಸತಿ ಬುಳುಕ್ ಅಂತ ಮುಳುಗಿದ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ರೀ, ನಿಮ್ಮ ನಾಟಕ ಏನಿದ್ರು ಕ್ಯಾಮ್ರಾ ಮುಂದೆ ತೋರಿಸಿ. ನನ್ನ ಹತ್ರ ನಿಮ್ ನಾಟಕ ಏನೇ ನಡೆಯಲ್ಲ. ಮರ್ಯಾದೆಯಿಂದ ಹೇಳ್ರಿ, ಮಂಜು ಮೇಲೆ ಸೇಟ್ ತೀರ್ಸ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಪಟ್ರಿ? ನಾನು 9 ಕುಟ್ಟಿ ಪುಡಿ ಮಾಡಿದವನು. ನೀವು ಈ ತರ ಮಾಡ್ತೀರಿ ಅಂತ ಗೊತ್ತಿದ್ದೆ. ನಾನು ಮೊಬೈಲ್ ಎಲ್ಲ ರೆಕಾರ್ಡ್ ಮಾಡಿಟ್ಟಿದ್ದೇನೆ, ಕೇಳಿಸ್ಕ. ಮಂಜು, ನಿಮ್ ಮಾತ್ ಕೇಳಿ ನನ್ನ ಪತಿ ಪರಮೇಶ್ವರ ಗುಂಡಣ್ಣವ್ರ ಮೇಲೆ ಸುಮ್ನೆ ಅನುಮಾನ ಪಟ್ಬಿಟ್ಟಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ರೀ, ಟವೆಲ್ಲ ಮುಚ್ಚ್ರಿ. ಏನಕ್ಕೆ? ಮಂಜು ತಲೆ ಬೆಟ್ಟದಲ್ಲಿ ಮುಚ್ಚ್ರಿ. ಚೂರು ಹಚ್ಕೊಳ್ರಿ. ಗೆಳೆಯ, ಇತ್ತೀಚೆಗೆ ಈ ಕಳ್ಳ ಬದ್ಮಾಶ್ ಮಂಜುನ್ ಕಾಟ ಯಾಕ ಚಿಕ್ಕಿ ಆಗ್ಬಿಟ್ಟಿದೆ ಕಣ. ನಮ್ಮಂತಹ ಬಂಗಾರದಂತ ಮನುಷ್ಯರ ಮೇಲೆ ಸುಳ್ಳೆಲ್ಲೇ ಹೇಳ್ಕೊಂಡು ಆಡ್ತಾನಲ್ಲ ಅವನು. ಕರೆಕ್ಟ್ ಕಣ, ನಿನ್ನೆ ಅದೇ ಡ್ರಮ್ಮಲ್ಲಿ ತಳ್ಳಿ ಮುಳುಗಿಸಿ ಬಿಟ್ಟಿದ್ರೆ ಎಲ್ಲ ಸರಿ ಹೋಗಿರೋದು. ಇನ್ನು ಮುಳುಗಿಸ್ಬಾರ್ದು. 11 ಗಂಟೆಗೆ ರಾತ್ರಿ ಮಳೆ ಬರುತ್ತಂತೆ ಹವಾಮಾನ ಇಲಾಖೆ ಹೇಳಿದ್ದಾರೆ. ಎಫೆಕ್ಟ್ ಅಂತೆ ಕಣ. ಇದೇ ಸರಿಯಾದ ಸಮಯದಲ್ಲಿ ಅವನ ಕೈಕಲ್ ಕಟ್ಟಿ ಮೋರಿಗೆ ಬಿಸಾಕಿದ್ರೆ ಮಳೆ ಹೊಡೆತಕ್ಕೆ ನೀರು ಕುಡಿದು ಸತ್ತು ಹೋಗ್ಬಿಡ್ತಾನೆ. ಮುಂದೆ 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 ಹೇಳು. ಪೇಪರ್ ಹೆಡ್ಲೈನ್ಸ್, ಚಿರ ಯುವಕ ಮಳೆ ಆರ್ಭಟಕ್ಕೆ ಸಾವು, 2 ಲಕ್ಷ ಕಾಂಪೋಸಿಷನ್. ಕಾಟಕ್ಕೆ ಕಾಟ ತಪ್ಪು, ದುಡ್ಡಿಗೆ ದುಡ್ಡು ಬಂತು. ಒಳ್ಳೆ ಐಡಿಯಾ. ಹಾಗಾದ್ರೆ ಇವತ್ತು ರಾತ್ರಿ 11 ಗಂಟೆಗೆ ಮಂಜಿನ ಮುಹೂರ್ತ ಪೇಕ್ಸೋ. ನನ್ ಪತಿ ಪರಮೇಶ್ವರ ಮೇಲೆ ಚಾಡಿ ಹೇಳಿ ನನ್ಗೂ ಅವ್ರಿಗೂ ಜಗಳ ಆಗೋ ರೀತಿ ಮಾಡ್ಬೇಕು ಅಂತ ನಿನ್ ಐಡಿಯಾ ಅಲ್ವಾ? ನಿನ್ನ ಕನಸಲ್ಲ ಸಾಧ್ಯನೋ.
ಮಂಜು ಯಾಕೋ ಬೇಜಾರಾಗಿದ್ಯಾ? ನಿಂದೆ ಆರಾಮಮ್ಮ, ಕಾಲ್ ಮುರ್ಕೊಂಡಿದ್ಯಾ, ಎಲ್ಲ ಬಂದು ನಿನ್ನ ಹತ್ರನೇ ಸೇವೆ ಮಾಡ್ತಾರೆ, ನನ್ಗೆ ಯಾರು ಸೇವೆ ಮಾಡ್ತಾರೆ? ಅಷ್ಟೇನಾ? ನೀನು ಕಾಲ್ ಮುರ್ಕೊಂಡು ನಿನ್ ಸೇವೆನೂ ಮಾಡ್ತಾರೆ. ಸೇವೆ ಮಾಡ್ತಾರೆ ಅಂತ ಕಾಲ್ ಮುರ್ಕೊಳಕ್ಕಾಗುತ್ತಾ? ಒಂದ್ ಐಡಿಯಾ ಕೊಡ್ತೀನಿ ಮಂಜ, ನೀನ್ ನನ್ನ ಮದ್ವೆ ಆಗ್ಬಿಡು, ನಾನ್ ಲೈಫ್ ಲಾಂಗ್ ನಿನ್ ಸೇವೆ ಮಾಡ್ತೀನಿ. ಯಾವ ತರ ಸೇವೆ ಮಾಡ್ತೀಯಾ? ಗಂಡಂಗೆ ಹೆಂಡತಿ ಯಾವ ತರ ಸೇವೆ ಮಾಡ್ತಾಳೋ ಆ ತರ ಸೇವೆ. ವೈಶಾಲಿ ಮೇಡಮ್ ಗುಂಡಣ್ಣ ಅವ್ರಿಗೆ ನಮ್ಮ ಅಣ್ಣ ಹಿಂಗೆ ಹೊತ್ಕೆಮ್ಮ ಸೇವೆ ಮಾಡ್ತಾರಲ್ಲ ಆ ತರನಾ? ಕರೆಕ್ಟ್, ಅದೇ ತರ. ಬೇಡ ತಾಯಿ, ಆ ತರ ಸೇವೆ ನನಗೆ ಬೇಡವೇ ಬೇಡ. ನಾನು ಕಣ್ಣಾರೆ ನೋಡಿದ್ದೀನಿ, ಯಾವಾಗ್ಲೂ ವೈಶಾಲಿ ಮೇಡಮ್ ಗುಂಡಣ್ಣವ್ರಿಗೆ ತಲೆ ಮುಡುಕ್ತಾನೆ ಇರ್ತಾರೆ, ಮೂತಿ ತಿವಿತಾನೆ ಇರ್ತಾರೆ. ನಮ್ಮ ಹೊತ್ಕೆಮ್ಮ ನೋಡಿದ್ರೆ ಅಣ್ಣ ಹಿಂಗ್ ಬೈತಾನೆ ಇರ್ತಾರೆ, ಅಂತ ಸೇವೆ ಬೇಡ. ಅಲ್ಲ ಕಣೋ ಮಂಜ, ಅದ್ರಲ್ಲಿ ತಪ್ಪೇನಿದೆ? ಗಂಡ ತಪ್ಪು ಮಾಡಿದಾಗ ಹೆಂಡತಿ ಬುದ್ಧಿವಾದ ಹೇಳೋದು ಕಾಮನ್. ಅದೇ ತರ ನಾನು ಮಾಡ್ತೀನಿ ಅನ್ನಪ್ಪ. ಅಯ್ಯೋ ಮಳೆ ಬರೋ ತರ ಇದೆ ಕಣೋ ಮಂಜ, ಕಾಲ್ ಬೇರೆ ನೋವ್ತಿದೆ, ನನ್ನ ಕರ್ಕೊಂಡು ಹೋಗಿ ಮನೆಗ್ ಬಿಡು. ಸರಿ ಸರಿ ನಡಿ. ಏನ್ರಿ ಇದು? ಕಳ್ಳನ್ ತರನೇ ಇಲ್ಲ, ಪಿರಮಿಡ್ ಇಲ್ಲರೋ ಮಮ್ಮಿ ತರ ಇದೆ. ಈ ಕಳ್ಳು ಹಿಡಿದು ಬಿಟ್ಟಿಲ್ಲಮ್ಮ, ಸಂತೋಷ ಜಾಸ್ತಿ ಆಗ್ಬಿಡ್ತು. ಅಲ್ಲಿ ಅಕ್ಕಪಕ್ಕದ ಎಲ್ಲಾ ಬಟ್ಟೆಗಳನ್ನ ತಗೊಂಡು ಸುತ್ತ ಹಾಕಿ ಎತ್ತಾಕೊಂಡು ಬಂದ್ಬಿಟ್ಟೆ. ಶಬ್ಬಾಸ್! ಹೇ ಕಳ್ಳ, ನಮ್ಮನೇಲಿ ಕೈತನ ಮಾಡ್ಬೇಕು ಅಂತ ಬಂದಿದ್ದೀಯಾ? ಅದು ಅಷ್ಟು ಸುಲಭ ಅಲ್ಲ. ಕೈತನ ಮಾಡ್ತೀಯಾ, ಕೈತನ ಮಾಡ್ತೀಯಾ, ಕೈತನ ಮಾಡ್ತೀಯಾ? ಏಯ್, ನೀನೇನಾದ್ರೂ ಕೈತನ ಮಾಡಕ್ ಬಂದಿರೋದ್ ನಮ್ಮ ಮಂಜು ಗೊತ್ತಾಗಿದ್ದಿದ್ರೆ ಚಟ್ನಿ ಮಾಡಿ ಇದ್ರ ಜೊತೆ ತಿಂದ್ಬಿಟ್ಟಿರೋಳು. ಒಂದೇ ಒಂದ್ಸರಿ ಕಳ್ಳನ್ ಮುಖ ನೋಡ್ಲಾ? ಇನಾಗ್ರೇಷನ್ ಮಾಡೇ ಬಿಡ್ಲಾ? ಮಾಡಿ. ಅಪ್ಪಯ್ಯ ಹೋದ್ರು ನಾನ್ ಮಂಜ. ಅಯ್ಯೋ, ಇದು ನಮ್ದು ಹಳೆ ಪೀಸು. ಅಯ್ಯೋ ಸಾರಿ ಕಣ ಹೊಡೆದಿದ್ದಕ್ಕೆ. ಅಯ್ಯೋ ಬಿಚ್ರಿ. ಈ ಜರ್ಕಿ ನಿಂದಲ್ವಲ್ಲ, ಕಳ್ತನ ಮಾಡೋದಕ್ಕೆ ಹೋಗಿದ್ಯಪ್ಪ? ಅದ್ಕೆಮ್ಮ ಜೋರ್ ಮಳೆ ಬರ್ತಿತ್ತ, ಅದ್ಕೆಮ್ಮ ವೇದನ್ ಬಿಟ್ಟು ಬರೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಹೋಗೋವಷ್ಟೊತ್ತಿಗೆ ಯಾರೋ ಬಂದು ಚೆನ್ನಾಗಿ ಹೊಡೆದು ಬಟ್ಟೆ ಸುತ್ಕೊಂಡು ಇಲ್ಲಿಗೆ ಬಂದ್ಬಿಟ್ರು. ಈ ಪಿಚ್ಚಾಡಿ ಕೂಸು ನಮ್ಮ ಮನೇಲಿರುವ 500 ರೂಪಾಯಿ ಕದ್ದಾಗ್ಲೇ ನಂಗೆ ಡೌಟ್ ಬಂದಿತ್ತು, ಇವ್ನು ಹಾಳು ಬಿದ್ದಿದ್ದಾನಂತ ಹೇಳಿ. ಇನ್ನು ನಮ್ಮ ಮನೇಲಿರುವ ಅನೇಕ ಸಾಮಾನುಗಳನ್ನ ಕದಿಬೇಕಂತ ತೀರ್ಮಾನ ಮಾಡಿದ್ದ. ನಾನು ಹೇಳಿದ್ರೆ ನನ್ನ ಮಾತೆಲ್ಲಮ್ಮ ಕೇಳ್ತೇನೆ ನೀನು? ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೆ ಮನುಜ. ಏನೋ ಮಗು ತಪ್ಪು ಮಾಡಿದೆ, ಒಂದೇ ಒಂದ್ಸರಿ ಕ್ಷಮಿಸ್ಬಿಡಿ. ನೀರಲ್ಲಿ ಮುಳುಗ್ದವ್ರನ್ನ ಗಂಗಾ ಮಾತೆನೆ 3 ಸರಿ ತೇಲಿಸ್ತಾರಂತೆ, ಅಂತದ್ರಲ್ಲಿ ನೀವ್ಯಾವ ಲೆಕ್ಕ? ಬೇಕತ್ತೆ ಬಿಡಬಾ, ನೀನು ನಿಮ್ಮ ಮತ್ತೆ ಇಬ್ರು ಸರಿ ಇದ್ರೆ ಕಣ, ಏನಾದ್ರೂ ಮಾಡಿ ಹಾಳು ಬಿದ್ಕೊಂಡು ಹೋಗಿ ಇನ್ನೊಂದ್ಸಲ ಕದಿಬೇಡ ಅಷ್ಟೇ. ಕದ್ರು ಸಿಕ್ಕಂಬಿಡಲ್ ಬಿಡ. ಎಲ್ರು ನನ್ ಮೇಲೆ ತಿರುಗ್ಬಿಟ್ಟಿದ್ದಾರೆ, ಎಲ್ಲಾ ಕಷ್ಟ ನನಗೆ ಬರ್ಬೇಕಾ? ದೇವ್ರೇ, ನನ್ ಪಾಲಿಗೆ ನೀನಿಲ್ವಾ? ಯಾರನ್ನಾರು ನನ್ ಪಾಲಿಗೆ ಕಳ್ಸ. ಫಿಗರ್ ಚೆನ್ನಾಗಿದೆ ಅಂತ ಬಿಡ್ತಿದ್ದೀನಿ, ಇಲ್ಲಾಂದ್ರೆ ಕಪಾಳ ಕೊಡಿತಿದ್ದೆ. ಥ್ಯಾಂಕ್ ಯು. ನಾನು ನಿಮ್ಗೆ ಬೇಕಂತ ಡಿಕ್ಕಿ ಹೊಡಿಲ್ಲ. ಎಲ್ಲಾ ಹುಡುಗರು ಹೀಗೆ, ಮೊದ್ಲು ಡಿಕ್ಕಿ ಹೊಡಿತಾರೆ, ಆಮೇಲೆ ಬೇಕು ಅಂತ ಡಿಕ್ಕಿ ಹೊಡೆದಿಲ್ಲ ಅಂತ ಸುಳ್ಳು ಹೇಳ್ತಾರೆ. ನಾನಂತ ಹುಡ್ಗಲ್ಲಪ್ಪ. ಗೊತ್ತಪ್ಪ, ನೀನು ಮಲ್ನಾಡ್ ಹುಡ್ಗ, ತುಂಬಾ ಒಳ್ಳೆಯವನು, ಕೆಲ್ಸ ಇಲ್ಲ, ರೋಡ್ ಅಲಿತಿದ್ಯಾ, ಮನೆಯವರೆಲ್ಲ ನಿನ್ ವಿರುದ್ಧ ತಿರುಗ್ ಬಿದ್ದಿದ್ದಾರೆ, ಹೌದಾ? ಏನ್ ಕರೆಕ್ಟ್ ಆಗಿ ಹೇಳಿದ್ರಿ. ನೀವ್ ಎಂತ ಕೆಲಸ ಮಾಡ್ತೀರಿ? ನನ್ನ ಹೆಸರು ಗಾಯತ್ರಿ ಅಂತ, ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಿದ್ದೀನಿ. ಫೇಸ್ ರೀಡಿಂಗು ಬರುತ್ತೆ, ಮುಖ ನೋಡಿದ್ರೆ ಸಾಕು ಅವ್ರ ಯೋಗ್ಯತೆ ಹೇಳ್ಬಿಡ್ತೀನಿ. ನೀವು ಸಿಕ್ಕಿದ್ ಭಾರಿ ಒಳ್ಳೇದಾಯ್ತು. ನಾನ್ ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದೀನಿ. ನಮ್ಮ ಮನೇಲಿ ಪರಮೇಶ್ವರ ಗುಂಡಣ್ಣವರು ಅಂತ ಇಬ್ರಿದ್ದಾರೆ. ಅವ್ರಿಬ್ರು ನನ್ಗೆ ಎಷ್ಟು ತೊಂದರೆ ಕೊಡ್ತಾರೆ ಗೊತ್ತಾ? ನಿನ್ನೆ ಕೂಡ ನನ್ನನ್ನು ಮೂಟೆಲ್ಲ ಹಾಕೊಂಡು ಚೆನ್ನಾಗಿ ಮಾಡಿದ್ರು. ಅಳಬಾರ್ದು, ಗಂಡಸರು ಅಳಬಾರ್ದು. ಒಂದ್ಸರಿ ನಾನು ಕಳ್ಳ ಅಂತ ಪ್ರೂವ್ ಮಾಡಿದ್ದಾರೆ, ಇನ್ನೊಂದ್ಸರಿ ಏನಾದ್ರು ಪ್ರೂವ್ ಮಾಡಿದ್ರೆ ನಾನು ಅನ್ಯಾಯವಾಗಿ ಜೈಲಿಗೆ ಹೋಗ್ತೀನಿ. ದಯವಿಟ್ಟು ನೀವು ನಮ್ಮ ಮನೆಗೆ ಬಂದು ಅವ್ರ ಮನ್ಸಲ್ಲಿ ಏನಿದೆ, ಅವ್ರ ಪ್ಲಾನ್ ಏನಿದೆ ಅಂತ ತಿಳ್ಕೊಂಡು ನನ್ಗೆ ಹೇಳಿದ್ರೆ ನನಗೆ ಸಹಾಯ ಆಗುತ್ತೆ. ಸರಿ, ನಿಮ್ ಮನೆಗ್ ಬಂದು ಅಲ್ಲೇ ನಾನು ಆಟ ಶುರು ಮಾಡ್ತೀನಿ, ಆಮೇಲೆ ನೋಡು ಅವ್ರಿಗೆ ಎಂತ ಕಾಟ ಕೊಡ್ತೀನಂತ. ನೀನ್ ಯೋಚನೆ ಮಾಡ್ಬೇಡ. ಉದ್ದಾರ. ಡಿಯರ್ ಗಾಯ್, ಇಂಗ್ಲಿಷ್ ಪೇಪರ್ ಓದ್ದೇ ಇದ್ರೆ ನನಗೆ ನಿದ್ರೆನೇ ಬರಲ್ಲ. ನಾನು ಯಾವತ್ತೂ ತಲೆನ ಎಂಟಿ ಇಟ್ಕೊಳ್ಳಲ್ಲ, ಏನಾದ್ರೂ ಫಿಲ್ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಈ ಕ್ಯೂಬ್ ಜಾಸ್ತಿ ಆಗ್ಬೇಕಲ್ವಾ? ಅದು IQ. ಅವ್ರಿಗೆ ನಾನೇ ಹೇಳ್ಕೊಟ್ಟಿದ್ದು. ನೆನ್ಪಿಟ್ಕೊಂಡಿದ್ದಾಳೋ ಇಲ್ವೋ ಅಂತ ಟೆಸ್ಟ್ ಮಾಡಿ. ವಿಷಯಕ್ಕೆ ಬನ್ನಿ ಮಹಾರಾಜ್. ಮೊದ್ಲೆಲ್ಲ ತುಂಬಾ ಚೆನ್ನಾಗಿ ಪ್ರಿಂಟ್ ಮಾಡ್ತಿದ್ರು. ಎ ಆದ್ಮೇಲೆ ಬಿ, ಬಿ ಆದ್ಮೇಲೆ ಸಿ, ಸಿ ಆದ್ಮೇಲೆ ಡಿ, ಆರ್ಡರ್ ಪ್ರಕಾರ ಇರೋದು. ಇವಾಗೆಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆಯಪ್ಪ. ಎಕ್ಸ್ಕ್ಯೂಸ್ ಮೀ, ಇವಾಗ್ಲೂ ಅವರು ಕರೆಕ್ಟ್ ಆಗಿ ಪ್ರಿಂಟ್ ಮಾಡಿದ್ದಾರೆ, ನೀವು ಕರೆಕ್ಟ್ ಆಗಿ ಹಿಡ್ಕೊಂಡು ಓದಿ. ಪೇಪರ್ ಓದಿದ್ ಸಾಕು, ಹೇಳಿ. ಅಚ್ಚಮ್ಮ, ಇವರು ಗಾಯತ್ರಿ ಅಂತ. ಮನೆಗೆ ಯಾರು ಆಗ್ಲೇ ಹೊಸ ಜೋಡಿನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಯಾರು ಅಂತ ಕೇಳಿ ಕಾರು ಆಂಟಿ. ಕಾಲಿಗೆ ಏಟ್ ಬಿತ್ತಲ್ಲ, ಗಾಬರಿಗೆ ಕಿವಿ ಕೆಪ್ಪಾಗ್ಬಿಟ್ಟಿದೆ. ಕನ್ವೆ ಮಾಡ್ತೀನಿ. ಓಯ್,
ಇವರು ನಮ್ಮೂರವರು ಒಳ್ಳೆ ಹುಡುಗಿ ಹೆಗ್ಲತ್ತಿಯವರು ಕೆಲಸ ಉಟ್ಕೊಂಡು ಹೋಗಿ ಬೆಂಗಳೂರಿಗೆ ಬಂದಿದ್ದಾರೆ. ಅದಕ್ಕೆ ಕೆಲಸ ಸಿಗ ತನಕ 1-2 ದಿನ ನಮ್ಮನೆಲ್ಲೇ ಇರ್ತಾರೆ. ಒಬ್ರಿಗೊಬ್ರು ಸಹಾಯ ಮಾಡ್ದಂಗ ಆಗತ್ತೆ. 1-2 ದಿನ ಜಾಗ ಕೊಡಿ, ಕೆಲ್ಸ ಸಿಕ್ಕ ತಕ್ಷಣ ಹೊಟ್ಟೋಗ್ತೀನಿ. ನೋಡಿದ್ರ ಪರ್ವಂಟಿ ಹೇಗ್ ಮಾತಾಡ್ತಾಳೆ ಅಂತ. ಅಯ್ಯೋ, ಮನೆ ಯಜಮಾನ್ರು ಒಪ್ಪಿಗೆ ಕೊಟ್ಟಿದ್ದಾರೆ. 1 ವಾರ ಏನೋ 1 ತಿಂಗಳು ಇರಬಹುದು ಅಲ್ವಾ? ಎಷ್ಟೇ ಆದ್ರೂ ಈ ಮನೆ ಧರ್ಮಛತ್ರ ನೋಡು. ಅವ್ರಿಗೇನ್ ಸಪರೇಟ್ ಕುಕ್ಕರ್ ಅಲ್ಲಿ ಅನ್ನ ಮಾಡ್ತೀವ, ಅದೇ ಕುಕ್ಕರಿಗೆ ಒಂದಿಷ್ಟು ಅಕ್ಕಿ ಹಾಕಿ ಇನ್ನೊಂದ್ಸರಿ ಅನ್ಸಿದ್ರೆ ಸಾಕು, ಇವ್ರಿಗೆ ಊಟ ಆಗ್ಬಿಡುತ್ತೆ. ಹೌದಪ್ಪ, ಹೋದ್ರೆ ನಿಂದ ಹೋಗುತ್ತೆ, ನನ್ ಪತಿ ಪರಮೇಶ್ವರನ್ ಹೋಗುತ್ತೆ. ನಿನಗೇನಾಗ್ಬೇಕು? ಪಾರ್ವಂಟಿ, ನೀವು ದಬಾಯಿಸ್ತೀರಾ ಅಂತ ಅನ್ಕೊಂಡ್ರೆ ಇವ್ಳು ಇರ್ಲಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನಾನೇ ಕೇಳ್ತೀನಿ, ಏ ಮಂಜಾ, ಇವ್ಳು ಯಾರು? ನಿನ್ ಹೊಸ ಗರ್ಲ್ ಫ್ರೆಂಡಾ? ಇಲ್ಲಮ್ಮ, ಕ್ಲೋಸ್ ಫ್ರೆಂಡ್. ನಮ್ಮೂರ್ ಹುಡ್ಗಿ, ಒಳ್ಳೆ ಹುಡ್ಗಿ, ಕೆಲಸ ಹುಡ್ಕೊಂಡ್ ಬಂದಿದ್ದಾರೆ ಹೆಗ್ಲತ್ತಿಯವರು. ಊರ್ ಹೆಸರೇ ಹೆಗ್ಲತ್ತಿ ಅಂತ. ಹುಷಾರು, ನೀನ್ ಹೆಗ್ಲತ್ತಿ ಬಂದ್ಬಿಟ್ರೆ ಕಷ್ಟ. ಯಾವ್ದಕ್ಕೂ ದೂರ ಇರ್ಬೇಕು. ಕಾಲ್ ಸರಿ ಇಲ್ದಿದ್ರು ಅಡ್ಡ ಇಟ್ಬಿಡ್ತಾರೆ. ಗೂಬೆ ಗೊಣ ಮಾಡಿದ್ರೆ ತಲೆ ಮೇಲೆ ಕುಟ್ಬಿಡ್ತೀನಿ. ಏನೋ ಊರ್ ಕಡೆಯವರು ಅಂತ ಹೇಳ್ತಾ ಇದೀಯಾ? ಮೇಲ್ಗಡೆ ಯಾವ್ದಾದ್ರು ರೂಮಲ್ಲಿ ಇರಿ. ಮೇಲ್ಗಡೆ ಯಾವ್ದಾದ್ರು ರೂಮಲ್ಲಿ ಯಾಕೆ ಇರ್ಬೇಕು? ನನ್ನ ರೂಮಲ್ಲೇ ಇರ್ಲಿ. ಮಂಜ, ದಿಕ್ಕು ದೆಸೆ ಇಲ್ದಿರೋ ನನ್ನನ್ ಕರ್ಕೊಂಬಂದು ಆಶ್ರಯ ಕೊಟ್ಟಿದ್ಯಾ. ನಿನ್ ಒಳ್ಳೆತನಕ್ ನಾನ್ ಮಾರ್ ಹೋಗಿ ನಿನ್ನನಾಗ್ಲೇ ನಾನ್ ಮೆಚ್ಚಾಯ್ತು. ಮೆಚ್ಕೊಂಡ್ಬಿಟ್ರ? ಸಡನ್ ಆಗಿ ಹಿಂಗಂದ್ರೆ ಏನ್ ಮಾಡೋದು? ವೇದ ಬೇರೆ ನನ್ನ ಇಷ್ಟಪಟ್ಬಿಟ್ಟಿದ್ದಾಳೆ. ಆ ಕುಂಟಿನ್ ಏನು ಅಂತ ಲವ್ ಮಾಡ್ತೀಯಾ? ಓಡ್ ಬರಕ್ಕಾಗಲ್ಲ, ಕುಣಿಯಕ್ಕಾಗಲ್ಲ. ಕುಣಿದು ಬಾರೆ ಅಂತ ಮೊದ್ಲೇ ಹೇಳಕ್ಕಾಗಲ್ಲ. ನೀನ್ ಎದೆ ಮೇಲೆ ಕಾಲಿಟ್ಟು ಅನಿಸುತ್ತಿದೆ ಯಾಕೋ ಇಂದು ಹೀಗಂತೂ ಮೊದ್ಲೇ ಹೇಳಕ್ಕಾಗಲ್ಲ. ಅವಳನ್ನೇನು ಅಂತ ಲವ್ ಮಾಡ್ತೀಯೋ? ಕರೆಕ್ಟ್. ಕುಂಟ್ರ ಕೈಯಲ್ಲಿ ಇವೆಲ್ಲ ಆಗಲ್ಲ. ಅವಳನ್ನ ಆಸೆ ಪಟ್ಬಿಟ್ಟಿದ್ದಾಳೆ. ನಾನು ಇಷ್ಟಪಟ್ಟಿದ್ದೀನಲ್ಲ, ನಾನೇ ಮಾತಾಡ್ತೀನಿ ಬಿಡು. ಇಬ್ರು ಏನ್ ಮಾತಾಡ್ತಿದ್ದೀರಾ? ನೀನ್ ಈ ಮನೆಗ್ ಯಾಕೆ ಬಂದಿದ್ಯಾ ಅಂತ ನನಗ್ ಗೊತ್ತಾಗೋಯ್ತು. ನೀನಾಗೆ ಬತ್ತಿ ಅಂತ ಗೊತ್ತಾಗ್ಲೇ ಇಲ್ಲ ನೋಡು. ಕರೆದಿದ್ರೆ ನಾನೇ ತೊಳ್ಕೊ ಬತ್ತಿದ್ನಾ. ಮಂಜ, ಯಾಕೆ ಹೆದರ್ತ್ಯಾ? ನೋಡು, ನನ್ ಹಿಂದೊಂದು ಮುಂದೊಂದು ಹೇಳಕ್ ಬರಲ್ಲ. ನಾನ್ ಮಂಜನ್ನ ಲವ್ ಮಾಡ್ತಿದ್ದೀನಿ. ಅದೇಗಾಗುತ್ತೆ? ನಾನ್ ಹುಟ್ಟಿರೋದೇ ಈ ಮಂಜನ್ಗೋಸ್ಕರ. ಆದ್ರೆ ಬ್ರಹ್ಮ ಇವನ್ ಹಣೆ ಮೇಲೆ ನನ್ ಹೆಸರನ್ನ ಬರ್ದಿದ್ದಾನೆ. ಬ್ರಹ್ಮ ಅವನ್ ಹಣೆಲ್ ಬರ್ದಿರ್ಬೋದು, ಆದ್ರೆ ನನ್ ಹಣೆಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಬರ್ದ್ಬಿಟ್ಟಿದ್ದಾರೆ. ನಾನ್ ಮದ್ವೆ ಆಗೋದು ಇವನ್ನೇ ಅಂತ ನೀನ್ ಏನ್ ಹೇಳಿದ್ರು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ನನ್ನ ಹತ್ರನೂ 2 ಆಪ್ಷನ್ ಇದೆ. ಒಂದು, ಇವನನ್ನ ಎತ್ತಾಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಕಿಡ್ನಾಪ್ ಮಾಡ್ತೀನಿ. ಚಾಯ್ಸ್ ಇಸ್ ಯುವರ್ಸ್. ನನ್ನ ಮುದ್ದಿನ ನಾದಿನಿಯೇ, ನಿನ್ನೆಯಿಂದ ಯಾಕಮ್ಮ ಡಲ್ ಆಗಿದೀಯಾ? ನನ್ ಕಷ್ಟ ನನ್ ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಹತ್ರ ಹೇಳಮ್ಮ. ನಾನ್ ಯಾಕೆ ನಿನ್ನ ಭಾವ ಅಂತ ವೇಸ್ಟ್ ಮಾಡಿರೋದು? ನನ್ನ ಹತ್ರ ಹೇಳು. ಭಾವ, ಅದ್ ಯಾವಳು ಗಾಯತ್ರಿ ಅಂತ ಈ ಮನೆಗ್ ಬಂದ್ ಒಕ್ಕರ್ಸ್ಕೊಂಡಿದ್ದಾಳೆ. ಯಾರ್ಯಾರನ್ನೋ ಈ ಮನೆಗ್ ಯಾಕೆ ತುಂಬಿಸ್ಕೋಬೇಕು ಅಂತೀನಿ. ರಾಮ್ ರಾಮ ರಾಮ್ ರಾಮ. ಈ ಮನೆಗೆ ನಾವೇ ವೇಸ್ಟ್ ಬಾಡಿಗಳು ಕಣಮ್ಮ. ಮತ್ತೆ ಅವ್ರ ಮನೆ, ಅವ್ರು ಯಾರನ್ನ ಬೇಕಾದ್ರೂ ತಂದಿಟ್ಕೊಳ್ತಾರೆ. ನಾವ್ ಅದನ್ನೆಲ್ಲ ಕೇಳಕ್ ಹೋಗ್ಬಾರ್ದಮ್ಮ, ತಪ್ಪಾಗ್ಬಿಡುತ್ತೆ. ಯಾರನ್ ಬೇಕಾದ್ರೂ ಕರ್ದಿಟ್ಕೊಳ್ಳಿ, ನನ್ಗೇನ್ ಪ್ರಾಬ್ಲಮ್ ಇಲ್ಲ, ನಾನ್ ಕೇಳೋದು ಇಲ್ಲ. ಆದ್ರೆ ಮದ್ವೆ ಆಗ್ದಿರೋ ಹುಡುಗಿರ್ನ ಕರ್ಸ್ಬಾರ್ದು. ಯಾಕೆ ಹೇಳಿ? ಅವಾಗ ಮಂಜನ್ ಕಣ್ಣು ಹುಡುಗಿರ್ ಮೇಲೆ ಬೀಳುತ್ತೆ. ಓಹೋ, ನನ್ನ ನಾದಿನಿಯ ತಲೆ ಈ ತರ ಓಡ್ತಾ ಇದೆ. ಭಾವ, ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಆ ಹುಡುಗಿನ ಈ ಮನೆಯಿಂದ ಹುಡುಕ್ಬೇಕು. ಹೇಳ್ರಿ ಹೇಳ್ರಿ. ಗಾಯತ್ರಿ ತುಂಬಾ ಒಳ್ಳೆ ಹುಡುಗಿ, ಅಡ್ಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾಳೆ. ಅವಳು ಸ್ವಲ್ಪ ದಿನ ಇಲ್ಲೇ ಇರ್ಲಿ. ಮಂಜು, ಗೊತ್ತಾಯ್ತೇನಪ್ಪ? ಈ 2 ಜಡೆಗಳು ಸೇರ್ಕೊಂಡ್ಬಿಟ್ರೆ ಗಂಡಸರ ಮಾತು ನಡೆಯಲ್ಲ ಅಂತ. ಹೌದೌದು, ನಡೆಯಲ್ಲ. ಗಾಯತ್ರಿ ಏನಣ್ಣ, ಮೊದಕೆ ಮುನ್ನೆ ಹೊಗಳೋದೇ ಹೊಗಳೋದು. ಅವಳು ಯಾವತ್ತು ಅವಳ ತಾಯಿ ಪ್ರೀತಿನ ನೋಡ್ಲೇ ಇಲ್ಲಂತೆ. ಆ ಪ್ರೀತಿನ ನಿಮ್ಮಲ್ಲಿ ನೋಡ್ಲಂತೆ. ನಿಜ? ನಿಜವಾಗ್ಲೂ ಅಕ್ಕಮ್ಮ, ವೇದ ಯಾವತ್ತಾದ್ರೂ ಈ ಮಾತು ಹೇಳಿದಾಳ? ಇಲ್ಲ ಮಂಜು. ಇನ್ನೊಂದು ವಿಷಯ ಗೊತ್ತಾ? ಅವಳಿಗೆ ನಿಮ್ಮನ್ನ ನೋಡಿದ್ರೆ ಸಾಕ್ಷಾತ್ ತಾಯಿ ನೋಡಿದ್ ನೆನಪಾಗುತ್ತಂತೆ. ನಿಜವಾಗ್ಲೂ ಅಕ್ಕಮ್ಮ, ವೇದ ಯಾವತ್ತಾದ್ರೂ ಈ ಮಾತು ಹೇಳಿದಾಳ? ಅಯ್ಯಪ್ಪ ಹೆದ್ದರು ಮಂಜು, ನೀನ್ ಸುಮ್ಮನಿದ್ರೆ ನಮ್ಗೆ ಅದೇ ಸಂತೋಷ ಅಪ್ಪ. ಪಾರು, ಆ ಗಾಯತ್ರಿ ಈ ಮನೇಲಿ ಇರೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಅಷ್ಟೇ. ಯಾಕ್ರಿ ಇಷ್ಟ ಇಲ್ಲ? ಪಾಪ ಕೆಲ್ಸ ಸಿಕ್ಕಿದ್ಮೇಲೆ PG ಹಾಸ್ಟೆಲ್ಗೆ ಹೋಗ್ತಾಳೆ. ಇಲ್ಲಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ತಾನೆ. ಪ್ಲೀಸ್ ಒಪ್ಕೊಳ್ರಿ. ಒಪ್ಕಂತಿ ಒಪ್ಕೊಳ್ಳೋಣ. ಅಕ್ಕಮ್ಮ, ನನ್ಗನ್ಸುತ್ತೆ ವೇದನ್ಕಿಂತ ಗಾಯತ್ರಿ 1% ಮೇಲು ಅಂತ. 1% ಏನೋ 100% ಮೇಲು. ಕರೆಕ್ಟ್. ಅಂದ್ರೆ ಇವ್ರಿಗೆ ವೇದನ್ ಕಂಡ್ರೇನೆ ಇಷ್ಟ. ಮೊದ್ಲು ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಏಯ್, ಎಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ? ನನ್ನ ಮನೆ ಕರ್ಕೊಂಡು ಹೋಗೆ. ಜಾಸ್ತಿ ಮಾತಾಡಬಾರ್ದು. ಮಂಜ ನನ್ನವನಾಗ್ಬೇಕು, ಇಲ್ಲ ಅಂದ್ರೆ ನಿಂಗ್ ಗುಳಿಗಾಲ ಇಲ್ಲ. ಓ, ನೀನ್ ಇನ್ನು ಅದೇ ಕನ್ಸ್ ಕಾಣ್ತಾ ಇದ್ಯಾ? ನಾನ್ ನೆನ್ನೆ ನಿನ್ಗೆ ಹೇಳಿದೀನಿ, ಮಂಜ ಯಾವತ್ತಿದ್ರು ನನ್ನವನೇ, ನಾನೇ ಅವನ್ನ ಮದ್ವೆ ಆಗೋದು ಅಂತ. ಜಾಡ್ಸು ಆದ್ರೆ ಬೆಟ್ಟದ ತುದಿಯಿಂದ ಬಿದೋಗ್ಬಿಡ್ಬೇಕು. ಆಮೇಲೆ ನೋಡಕ್ ನಿನ್ ಬಾಡಿನೂ ಸಿಗಲ್ಲ, ಜೊತೆಗೆ ಗಾಡಿನೂ ಇರಲ್ಲ.
ಹಲೋ, ನಾನ್ ಗಾಯತ್ರಿ ಮಾತಾಡ್ತಿರೋದು. ನಾನು ಕಾಳಿಕಾ ಟೆಂಪಲ್ ಹತ್ರ ಇದ್ದೀನಿ. ಮಂಜನ್ನ ನನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು. ಇಲ್ಲ ಅಂದ್ರೆ ವೇದನ್ನ ಈ ಕಾಳಿಗೆ ಬಲಿ ಕೊಟ್ಬಿಡ್ತೀನಿ. ಏನಾಯ್ತು? ಏನ್ ಪೀಸು? ಅಯ್ಯೋ, ಗಾಯತ್ರಿ ಫೋನ್ ಮಾಡಿದ್ಲು, ವೇದನ ಕಿಡ್ನಾಪ್ ಮಾಡಿದಳಂತೆ. ಹೌದಾ? ಮಾಡ್ಲಿ ಬಿಡು. ಮಂಜುನ ಅವಳಿಗೆ ಕೊಟ್ಟು ಮದ್ವೆ ಮಾಡ್ಬೇಕಂತೆ, ಇಲ್ಲಾಂದ್ರೆ ವೇದನ ಸಾಯಿಸ್ಬಿಡ್ತಾಳಂತೆ. ಹೌದು ಪಾರು, ಆ ಗಾಯತ್ರಿ ನೋಡಿದ್ರೆ ಒಳಗಡೆ ಮಂಜುನ ಇಷ್ಟಪಟ್ಟಂಗಿತ್ತು. ಅಯ್ಯೋ, ವೇದಗೆ ಏನಾರು ಆಗ್ಬಿಟ್ರೆ. ಮಂಜು, ಮಂಜು, ಏನತ್ಕೆಮ್ಮ? ನಿಜ ಹೇಳು, ಗಾಯತ್ರಿಗೂ ನಿನ್ಗೂ ಏನೋ ಸಂಬಂಧ? ಅದು ಗಾಯತ್ರಿಗೂ ನನಗೂ ಏನು ಸಂಬಂಧ ಇಲ್ಲ ಅತ್ಕೆಮ್ಮ. ಅವಳಿಗೆ ನೀವಂದ್ರೆ ತುಂಬಾ ಇಷ್ಟ. ನೀನ್ ಆಗ್ತಾ ಇಲ್ಲ, ನನ್ನ ಹತ್ರ ಬೇಡ ಕಣೋ. ನಮ್ ವೇದನ ಗಾಯತ್ರಿ ಕಿಡ್ನಾಪ್ ಮಾಡಿದಾಳೆ. ಪ್ಲೀಸ್ ನನ್ನ ಬಿಟ್ಬಿಡ. ಹತ್ರ ಬರ್ಬೇಡಿ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇವಳನ್ ಶೂಟ್ ಮಾಡ್ಬಿಡ್ತೀನಿ. ಏ ಮಂಜ, ನನ್ ಕೈಯಲ್ಲಿ ತಾಳಿ ಇದೆ. ನನ್ ಕುತ್ತಿಗೆಗೆ ಈ ತಾಳಿನ ಕಟ್ಬಿಡು. ಬೇಡ ಮಂಜ, ಅದೇ ತಾಳಿನ ನನಗ್ ಕಟ್ಬಿಡು. ಆಮೇಲೆ ಇವಳು ನನ್ನ ಸಾಯಿಸ್ಲಿ. ಮುತ್ತೈದೆಯಾಗಿ ಸತ್ತೋಗ್ತೀನಿ. ಮುಚ್ಚ ಬಾಯಿ. ಇವಳ ಪ್ರಾಣ ಉಳಿಬೇಕು ಅಂದ್ರೆ ಈ ತಾಳಿ ನೀನ್ ನನ್ ಕುತ್ತಿಗೆ ಕಟ್ಲೇಬೇಕು. ಏ ಗಾಯತ್ರಿ, ನಮ್ಮನೆ ಜಾಗ ಕೊಟ್ಟು ಊಟ ಹಾಕಿದ್ದಕ್ಕೆ ನಮ್ಗೆ ಮೋಸ ಮಾಡ್ತೀಯಾ? ನನ್ ತಪ್ಪೇನೂ ಇಲ್ಲ. ನನ್ ತಪ್ಪಿದ್ಯಾ? ಈ ಮಂಜಾನೆ ನೀನ್ ನಮ್ಮೂರ್ ಹುಡ್ಗಿ ಬಾ ನಮ್ ಮನೆಗೆ ವೇದನ್ ಕಿಡ್ನಾಪ್ ಮಾಡು, ನನ್ನ ಮದ್ವೆ ಮಾಡ್ಕೊ ಅಂತ ಹೇಳ್ದ. ಅದಕ್ಕೆ ನಾನ್ ಬಂದೆ. ಅಯ್ಯೋ, ನಾನ್ ಆತರ ಎಲ್ಲ ಹೇಳಲಿಲ್ಲ, ಸುಳ್ಳು ಹೇಳ್ತಿದ್ದಾರೆ. ಸುಮ್ನೆ ಇರೋ. ಮದ್ವೆ ಆದ್ಮೇಲೆ ಸರಿ ಹೋಗ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೀಗ ನಿನ್ ಸವಾಸನೆ ಬೇಡ ಅನ್ಸ್ತಿದೆ. ತಗೊಳ್ಳಿ ನಿಮ್ ಗನ್ನು, ನಿಮ್ ತಾಳಿ. ನಿಮ್ ಫ್ಯಾಮಿಲಿಗೆ ಒಂದ್ ದೊಡ್ಡ ನಮಸ್ಕಾರ. ಮಂಜ, ಆ ಗಾಯತ್ರಿ ನೀನ್ ಸೇರಿದ್ಯಾಕೋ? ಗಾಯತ್ರಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲಮ್ಮ. ನಿಂಗ್ ಗೊತ್ತಾ? ಆ ಗಾಯತ್ರಿಗೂ ನಂಗೂ ಸಂಬಂಧನೇ ಇಲ್ಲ. ಅಲೋ, ಈ ದ್ವಾರಕೀಶ್ ಪಾತ್ರ ಎಲ್ಲ ನಮ್ ಹತ್ರ ಬೇಡ. ಮರ್ಯಾದೆಯಿಂದ ಹೇಳು, ಅವಳ ಮದ್ವೆ ಆಗ್ಬೇಕು ಅಂತ ಇದ್ದೆ ತಾನೆ? ಸ್ವಲ್ಪ ಆಸೆ ಇತ್ತು, ಹೋಗ್ಬಿಟ್ಲಲ್ಲ. ಅವ್ಳು ಸವಾಸನೆ ಸಾಕು. ಹೆಣ್ಣ ಅವಳು, ಹೆಣ್ಣಂದ್ರೆ ಇವಳು ತುಂಟಿ. ಅತ್ತೆಮ್ಮ, ಅಣ್ಣಯ್ಯ, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಮೇಲೆ ಇಂಥ ತಪ್ಪು ನಾನ್ ಮಾಡಲ್ಲ. ಅದು ಯಾವ್ದೋ ಡ್ರಮ್ ಮ್ಯಾಟ್ರ್ ತಗೊಂಡೆ ಎಲ್ಲ ಉಲ್ಟಾ ಹೊಡೆದ್ಬಿಡ್ತು. ನೀವ್ ಇಷ್ಟು ಪವರ್ಫುಲ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಇನ್ಮೇಲೆ ನಿಮ್ ಸವಾಸಕ್ಕೆ ಬರಲ್ಲ. ಈಗ ಗೊತ್ತಾಯ್ತೇನೋ ನಮ್ಮ ಪವರ್ ಏನಂತೇಳಿ? ನಮ್ಮ ತಂಟೆಗೆ ಬಂದ್ರೆ ಏನಾಗುತ್ತೆ ಗೊತ್ತಾಯ್ತಲ್ಲ? ಅಯ್ಯೋ, ನಮ್ ಕರೆಕ್ಟ್ ಆಗಿ ಹೇಳಿ ಬರ್ಮೋ ಅಂಕಲ್, ಇಲ್ಲಿ ಏನ್ ನಡೀತಾ ಇದೆ? ಗಾಯತ್ರಿ ಯಾರು? ಮಾರಲ್ ಆಫ್ ಸ್ಟೋರಿ ಏನು? ಕೇಳಿಸ್ಕೊಳಮ್ಮ, ಈ ಕತ್ತೆ ಬಡವನಿಗೆ ಬುದ್ಧಿ ಕಲಿಸೋ ಸಲುವಾಗಿ ನಾನು ಗುಂಡ ಸೇರಿ ಒಂದ್ ಸಣ್ಣ ನಾಟಕ ಮಾಡಿದ್ವಿ. ಆ ಗಾಯತ್ರಿ ಬೇರೆ ಯಾರಲ್ಲ, ನಮ್ಮ ಸೀರಿಯಲ್ ಆರ್ಟಿಸ್ಟ್.